ಹಲೋ ಮಕ್ಳೇ, ಹೇಗಿದ್ದೀರಾ? ಎಲ್ರು ಆರಾಮಲ್ವಾ? ಮೇಧಾ ಟು ಸ್ಕೋರ್ ಮೋರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ನಿಮ್ಗೆ ಈಗಾಗಲೇ ಗೊತ್ತಿರಬಹುದು, ನಾವು ನಿನ್ನೆಯ ತರಗತಿಯಲ್ಲಿ ಅಂದ್ರೆ ಇವತ್ತು ಬೆಳಿಗ್ಗೆ ಅಪ್ಲೋಡ್ ಆದ ಒಂದು ವಿಡಿಯೋ ಏನಿತ್ತು, ಅದರಲ್ಲಿ 9ನೇ ತರಗತಿಯ ಗಣಿತದ ಮಾದರಿ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳನ್ನು ನಾವು ಚರ್ಚಿಸಿದ್ದೆವು. ಅಲ್ಲಿ ನಾವು ಚರ್ಚಿಸಿದ್ದು 1ರಿಂದ 16 1 ಮಾರ್ಕಿನ ಪ್ರಶ್ನೆಗಳ ಉತ್ತರವನ್ನ. ಈಗ ನಾವು 2 ಮಾರ್ಕಿನ ಪ್ರಶ್ನೆಗಳನ್ನ ಚರ್ಚಿಸೋಣ, ಅಂದ್ರೆ ಅದನ್ನ ಬಗೆಹರಿಸೋಣ. ಸೊ ಇದರಿಂದ ಕೆಲವೊಂದು ಪ್ರಶ್ನೆಗಳು ನಿಮಗೆ ಬರುವಂತಹ ಚಾನ್ಸಸ್ ಇದೆ, ಅಥವಾ ಇದೇ ರೀತಿಯಾದ ಪ್ರಶ್ನೆ ಉತ್ತರಗಳು ಬಟ್ ಬೇರೆ ಸಂಖ್ಯೆಯೊಂದಿಗೆ ಬರುವ ಚಾನ್ಸಸ್ ಹೆಚ್ಚು ಇದೆ. ಹಾಗಾದ್ರೆ ತಡ ಮಾಡದೆ ಶುರು ಮಾಡೋಣ ಬನ್ನಿ. ನಾವು ಈಗ ಹೋಗ್ತಾ ಇದ್ದಂತದ್ದು 3ನೇ ರೋಮನ್ ನಂಬರ್ಗೆ. 3ನೇ ರೋಮನ್ ನಂಬರ್ನ ಮೊದಲ ಪ್ರಶ್ನೆ ಅಂದ್ರೆ 17ರ ಪ್ರಶ್ನೆ. 17ನೇ ಪ್ರಶ್ನೆ ಏನಿದೆ ನೋಡಿ, ಅಲ್ಲಿ ಪ್ರಶ್ನೆ ಹೀಗಿದೆ: 0.333 ಏನಿದೆ ನೋಡಿ, ಅಂದ್ರೆ ಮುಂದುವರಿತದೆ ಅನ್ನು P/Q ರೂಪದಲ್ಲಿ ವ್ಯಕ್ತಪಡಿಸಿ ಎಂದು ಕೊಟ್ಟಿದ್ದಾರೆ ಅಲ್ವಾ. ಸೊ ಇದನ್ನ ನಾವು ಹೇಗೆ P/Q ರೂಪದಲ್ಲಿ ವ್ಯಕ್ತಪಡಿಸೋದು ಅಂದ್ರೆ, ಇದನ್ನ ನಾವೀಗ ಏನ್ ಮಾಡ್ಬೇಕು, ಬಗೆಹರಿಸ್ಬೇಕು. ನೋಡೋಣ ಹೇಗೆ ಬಗೆಹರಿಸ್ಲಿಕ್ಕೆ ಆಗ್ತದ ಇದನ್ನು ಅಂತ ಹೇಳಿ. ಸೊ 3ನೇ ರೋಮನ್ ನಂಬರ್ನ 17ನೇ ಪ್ರಶ್ನೆ ಅಲ್ವಾ. 3ನೇ ರೋಮನ್ ನಂಬರ್ 17ನೇ ಪ್ರಶ್ನೆ. 17ನೇ ಪ್ರಶ್ನೆ ಏನಿತ್ತು? P/Q ರೂಪದಲ್ಲಿ ವ್ಯಕ್ತಪಡಿಸಿ ಎಂದು ಇತ್ತು ಅಲ್ವಾ. ನಾವೀಗ ಎಕ್ಸ್ ಏನ್ ನೋಡಿ, ಅದೇನ್ ಕೊಟ್ಟಿದ್ದಾರೆ ಅದನ್ನ ನಾವು ಎಕ್ಸ್ ಎಂದು ತೆಗೆದುಕೊಳ್ಳೋಣ. ಇದು 3 ರಿಪೀಟ್ ಆಗುವ ಕಾರಣ ನಾನು 3 ಒಂದು ಸ್ಥಾನಕ್ಕೆ ತೆಗೆದುಕೊಳ್ತೇನೆ. ಎಕ್ಸ್ ಎಂದರೆ ನಾವು ಏನಂತ ತೆಗೆದುಕೊಂಡಿದ್ದೇವೆ, 0.333. ಇದು ಮುಂದುವರಿತದೆ ಅಲ್ವಾ, ಅದೇ ಸಂಖ್ಯೆ ಮುಂದುವರಿಯುವುದು. ಹಾಗೆ ಇದನ್ನ ನಾವು ಸಮೀಕರಣ 1 ಎಂದು ತೆಗೆದುಕೊಳ್ಳೋಣ. ಆಯ್ತಾ? ಏನ್ ಮಾಡ್ಬೇಕು, ನಾವಿದನ್ನ ಸಮೀಕರಣ 1 ಎಂದು ತೆಗೆದುಕೊಳ್ಳಬೇಕು. ಓಕೆ, ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಹೇಳಿ, ಇಲ್ಲಿ ಒಂದೇ ಅಂಕಿ ಅಂದ್ರೆ 3 ಎಂಬ ಅಂಕಿ ಪುನರಾವರ್ತನೆ ಆಗುವುದರಿಂದ ಎರಡೂ ಕಡೆ ಕೂಡ ಏನ್ ಮಾಡ್ಬೇಕಂದ್ರೆ 10ರಿಂದ ಗುಣಿಸ್ಬೇಕು. ನಾನು ಬರಿತೇನೆ, 10ರಿಂದ ಎರಡೂ ಬದಿ ಗುಣಿಸಿದಾಗ ಆಯ್ತಾ, 10ರಿಂದ ಎರಡೂ ಬದಿ ಗುಣಿಸಿದಾಗ ಅಂದರೆ ಎಕ್ಸಿಗೆ 10ರಿಂದ ಗುಣಿಸುವಂತದ್ದು, ಹಾಗೆ 0.333ಗೆ 10ರಿಂದ ಗುಣಿಸುವಂತದ್ದು. ಆಗ ಏನ್ ಬರ್ತದೆ, 10x ಮತ್ತೆ 3.33 ಬರ್ತದೆ ಅಲ್ವಾ. ಇದನ್ನ ನಾನೀಗ ಬಂದ ಉತ್ತರ ಏನಿದೆ ನೋಡಿ, ಇದನ್ನ ಸಮೀಕರಣ 2 ಎಂದು ತೆಗೆದುಕೊಳ್ತೇನೆ. ಈಗ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ, ಸಮೀಕರಣ 1ಅನ್ನ ಸಮೀಕರಣ 2ರಿಂದ ಕಳಿಬೇಕು. ಬರೆಯೋಣ. ಸಮೀಕರಣ 1ಅನ್ನು ಸಮೀಕರಣ 2ರಿಂದ ಕಳೆದಾಗ ಹೇಗೆ ಬರ್ತದೆ? 10x ಮೈನಸ್ ಎಕ್ಸ್ ಅಂದರೆ 3.33 ಮೈನಸ್ 0.333 ಅಲ್ವಾ, ಅಥವಾ 0.33 ಅಂತ ಕೂಡ ಬರಿಬಹುದು. ನಮ್ಗೆ ಹೇಗೆ ಬೇಕು ಹಾಗೆ ಬರಿಬಹುದು. ಸೊ ಈಗ ಇಷ್ಟು 10ರಿಂದ 1x 10x ಇಂದ 1x ಅನ್ನ ಕಳೆದ್ರೆ 9x ಬರ್ತದೆ. ಇಲ್ಲಿಂದ ಹೇಗೆ ಕಳೆಯುವುದು? ಇಲ್ಲಿ 3 ಬರ್ತದಲ್ವಾ, 3 ಅನ್ನೋ ಒಂದು ಸಂಖ್ಯೆ ಬರ್ತದೆ. ಈಗ ನಾವ್ ಏನ್ ಮಾಡ್ಬೇಕಂತ ಹೇಳಿದ್ರೆ, ಎಕ್ಸ್ ನ ಬೆಲೆ ಕಂಡು ಹಿಡಿಬೇಕು. 3/9. ಈ 9 ಅನ್ನೋದು 3ರಿಂದ ಭಾಗ ಆಗಿ ಹೋಗುವ ಕಾರಣ ಉತ್ತರ ಎಷ್ಟು ಬಂತು? 1/3 ಬಂತು. ಯಾವ ರೂಪದಲ್ಲಿ ಬಂತು? P/Q ರೂಪದಲ್ಲಿ ಬಂತು ಅಲ್ವಾ. ಸೊ ಇದು ಉತ್ತರ ಆಗ್ತದೆ 17ನೇ ಪ್ರಶ್ನೆಗೆ. ಈಗ ನಾವು ಹೋಗ್ತಾ ಇರುವಂತದ್ದು 18ನೇ ಪ್ರಶ್ನೆಯ ಕಡೆಗೆ. 18ನೇ ಪ್ರಶ್ನೆ ಏನಿದೆ ಅನ್ನೋದನ್ನ ನೋಡೋಣ. ಬಹುಪದೋಕ್ತಿ P ಆಫ್ y ಅಂದರೆ P ನ ವರ್ಗ ಮೈನಸ್ y ಪ್ಲಸ್ 1ರಲ್ಲಿ P ಆಫ್ 1ರ ಬೆಲೆಯನ್ನ ಕಂಡು ಹಿಡಿಯಿರಿ ಅಂತ ಕೇಳಿದ್ದಾರೆ. ನಾವು ಮೊದಲಿಗೆ ಕೊಟ್ಟಂತಹ ಬಹುಪದೋಕ್ತಿಯನ್ನ ಬರೆಯೋಣ. ನಮ್ಗೆ ಕೊಟ್ಟಂತಹ ಬಹುಪದೋಕ್ತಿ ಹೇಗಿತ್ತು? P ಆಫ್ y ಅಂದರೆ
y² ಮೈನಸ್ y ಪ್ಲಸ್ 1 ಇತ್ತು. ಹಾಗೆ ಇಲ್ಲಿ y ನ ಜಾಗದಲ್ಲಿ ಏನನ್ನ ಹಾಕಬೇಕು, ಒಂದನ್ನ ಹಾಕಿದಾಗ ಬರುವ ಉತ್ತರ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ. ಸೊ ಎಲ್ಲೆಲ್ಲ y ಇದೆ ಅಲ್ಲೆಲ್ಲ ಒಂದನ್ನ ಹಾಕಬೇಕು. 1ರ ಸ್ಕ್ವೇರ್ ಮೈನಸ್ y ಇದೆ, y ನ ಬೆಲೆ ಎಷ್ಟು 1 ಪ್ಲಸ್ 1. 1 ಸ್ಕ್ವೇರ್ ಅಂದ್ರೆ 1, 1ರಿಂದ 1ನ್ನ ಕಳೆದ್ರೆ ಎಷ್ಟು ಬರ್ತದೆ ನಿಮಗೆ ಗೊತ್ತಿದೆ. 1ರಿಂದ 1ನ್ನ ಕಳೆದ್ರೆ ಏನ್ ಬರ್ತದೆ, 0 ಬರ್ತದೆ. 0ಗೆ 1ನ್ನ ಕೂಡಿಸಿದ್ರೆ 1 ಬರ್ತದೆ. ಅಥವಾ ಪ್ಲಸ್ 1 ಮೈನಸ್ 1ನ್ನ ಕ್ಯಾನ್ಸಲ್ ಮಾಡಿ ಉಳಿದದನ್ನು ಕೂಡ ಬರಿಬಹುದು. ಉತ್ತರ ಎಷ್ಟು ಬಂತು, 1 ಬಂತು. ಇದು 18ನೆಯ ಪ್ರಶ್ನೆಗೆ ಉತ್ತರ ಆಗ್ತದೆ. ಈಗ ನಾವು ಹೋಗ್ತಾ ಇರುವಂತಹದ್ದು 19ನೆಯ ಪ್ರಶ್ನೆಗೆ. 19ನೆಯ ಪ್ರಶ್ನೆ ಏನ್ ಹೇಳ್ತದೆ ಅಂತ ಕೇಳಿದ್ರೆ, x ಪ್ಲಸ್ 1 ಇದು 2x ನ ಘನ ಪ್ಲಸ್ 2ರ ವರ್ಗ ಮೈನಸ್ 2x ಮೈನಸ್ 1ರ ಅಪವರ್ತನವಾಗಿದೆಯೇ ಪರೀಕ್ಷಿಸಿ. ಈಗ ನಮಗೆ ಕೊಟ್ಟಂತಹದ್ದು ಅವರು ಒಂದು ನಿಮಿಷ x ಪ್ಲಸ್ 1 ಅನ್ನೋದು ಇದರ ಅಪವರ್ತನವೇ. ಯಾವುದರ ಅಪವರ್ತನ, 2ರ ಘನ 2x ನ ಘನ 2ರ ವರ್ಗ ಮೈನಸ್ 2x ಮೈನಸ್ 1ರ ಘನ. ಅಂದ್ರೆ ಇದು ಅಪವರ್ತನವೇ ಅಂತ ಹೇಳಿ ಕಂಡು ಹಿಡಿಬೇಕು. ಹೇಗೆ ಕಂಡು ಹಿಡಿಯುವುದು ಮಕ್ಕಳೇ, ಈಗ x ಪ್ಲಸ್ 1 ಅಂದರೆ 0ಗೆ ಸಮ. x ಅಂದರೆ ಈ 1ನ್ನ ಈಚೆಗೆ ಕಳಿಸಿದಾಗ ಏನಾಗ್ತದೆ, ಮೈನಸ್ 1 ಆಗ್ತದೆ. ಈಗ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ, ಎಲ್ಲೆಲ್ಲ x ಇದೆ ನೋಡಿ ಅಲ್ಲೆಲ್ಲ ಮೈನಸ್ 1 ಬರಿಬೇಕು. ಬಂದು ಅದನ್ನ ಸಂಕ್ಷೇಪಿಸಿದಾಗ ಎಲ್ಲಿಯಾದ್ರೂ 0 ಬಂದ್ರೆ ಅದನ್ನ ನಾವೇನ್ ಹೇಳ್ತೇವೆ, x ಪ್ಲಸ್ 1 ಈ ಒಂದು ಸಮೀಕರಣದ ಅಪವರ್ತನ ಎಂದು ಹೇಳಬಹುದು. ಈಗ ನಾನು 2x ಇದೆ, ಹಾಗಾದ್ರೆ x ನ ಜಾಗದಲ್ಲಿ ನಾನೇನ್ ಬರಿಬೇಕು, ಮೈನಸ್ 1 ಬರಿಬೇಕು, ಅರ ಘನ ಪ್ಲಸ್ x ಸ್ಕ್ವೇರ್ ಮೈನಸ್ 1ರ ಸ್ಕ್ವೇರ್ ಅಂದ್ರೆ ವರ್ಗ ಮೈನಸ್ 2x ಅಂದರೆ ಮೈನಸ್ 1 ಮೈನಸ್ 1. ಈಗ 1ನ್ನ 3 ಸಲ ಗುಣಿಸಿದಾಗ ಅದರ ಚಿಹ್ನೆ ಅದೇ ಬರ್ತದೆ. ಅಂದ್ರೆ ಬೆಸ ಸಂಖ್ಯೆಯಲ್ಲಿ ಗುಣಿಸಿದಾಗ ಮೈನಸೇ ಬರುವ ಕಾರಣ ಮೈನಸ್ 1 ಮೈನಸ್ 2 ಎಷ್ಟಾಗ್ತದೆ, ಮೈನಸ್ 2 ಆಗ್ತದೆ ಅಲ್ವಾ. ಹಾಗೆಯೇ ಪ್ಲಸ್ ಮೈನಸ್ 1 ಪ್ಲಸ್ 1 ಆಗ್ತದೆ. ಮೈನಸ್ 2 ಗುಣಿಸು ಮೈನಸ್ 2 ಪ್ಲಸ್ 2 ಆಗ್ತದೆ. ಹಾಗೆ ಉಳಿದಂತಹದ್ದು ಮೈನಸ್ 1. ಇಲ್ಲಿ ನೋಡಿ ನಿಮಗೆ ಪ್ಲಸ್ 2 ಮೈನಸ್ 2 ಪ್ಲಸ್ 1 ಮೈನಸ್ 1 ಎಲ್ಲವೂ ಕ್ಯಾನ್ಸಲ್ ಆಗ್ತದೆ. ಎಲ್ಲವೂ ಕ್ಯಾನ್ಸಲ್ ಆದ್ರೆ ಉಳಿಯುವುದು ಯಾವುದು, 0. 0 ಬಂದ್ರೆ ಅದರ ಅರ್ಥ ಏನು, ಹೌದು x ಪ್ಲಸ್ 1 ಇದು 2x ಕ್ಯೂಬ್ ಪ್ಲಸ್ x ಸ್ಕ್ವೇರ್ ಮೈನಸ್ 2x ಮೈನಸ್ 1ರ ಏನಾಗಿದೆ, ಅಪವರ್ತನವಾಗಿದೆ ಎಂದು ಹೇಳಬಹುದು. ಆಯ್ತಾ, ಇದಿಷ್ಟು 19ನೇ ಪ್ರಶ್ನೆ. ನಾವೀಗ ಹೋಗ್ತಾ ಇರುವಂತಹದ್ದು 20ನೆಯ ಪ್ರಶ್ನೆಗೆ. 20ನೆಯ ಪ್ರಶ್ನೆ ಏನಿದೆ ಅನ್ನೋದನ್ನ ನೋಡೋಣ. ನೋಡಿ 20ನೆಯ ಪ್ರಶ್ನೆ ಅಂದ್ರೆ 2 ಮಾರ್ಕಿನಲ್ಲಿ 4ನೆಯ ಪ್ರಶ್ನೆಗೆ ಬಂದಿದ್ದೇವೆ. ಸುಲಭೀಕರಿಸಿ. ವರ್ಗಮೂಲ 128 ಪ್ಲಸ್ ವರ್ಗಮೂಲ 50 ಮೈನಸ್ ವರ್ಗಮೂಲ 98ನ್ನ ಸುಲಭೀಕರಿಸಬೇಕು ನಾವೀಗ. ಹೇಗೆ ಸುಲಭೀಕರಿಸುವುದು, ಅದು ಯಾವ್ದಪ್ಪ ನಂಬರ್ ನಮ್ಗೆ ಗೊತ್ತೇ ಇಲ್ಲ ಅಂತ ತಿಳ್ಕೊಳ್ಬೇಡಿ. ವರ್ಗಮೂಲ 128 ಹಾಗೆಯೇ ಪ್ಲಸ್ ವರ್ಗಮೂಲ 50 ಮೈನಸ್ ವರ್ಗಮೂಲ 98. ಇದನ್ನ ನಾವು ಏನ್ ಮಾಡ್ಬೇಕು, ಅಪವರ್ತನ ವಿಧಾನವನ್ನ ಕಂಡು ಹಿಡಿದು ಇದರ ವರ್ಗಮೂಲವನ್ನ ಕಂಡು ಹಿಡಿಬೇಕು. ಇದು 2ರಿಂದ ಭಾಗ ಆಗಿ ಹೋಗ್ತದೆ, ಯಾಕೆಂದ್ರೆ ಅದು ಸಮ ಸಂಖ್ಯೆ. 6 2 6 18 12 2 4 8 ಹಾಗೆ 2 3 ಮತ್ತೆ 2 ಹಾಗೆ ಪುನಃ 2 ಇದು 1 ಎಷ್ಟಾಯ್ತು 16 ಇದು 2 2 8 2 4 2 2 ಆಯ್ತಾ. 50ನ್ನ ಹೇಗೆ ಕಂಡು ಹಿಡಿಬಹುದು, 2 25 25 ಅನ್ನೋದು 5 5 5 1. ಹಾಗೆ 98ರವನ್ನ ವರ್ಗಮೂಲ ಹೇಗೆ ಮಾಡುವಂತಹದ್ದು, ಇದು ಕೂಡ 2ರಲ್ಲಿ ಹೋಗ್ತದೆ. 4 1 ಉಳಿತು 9
49 ಅನ್ನೋದು 7ರ ವರ್ಗ ಸಂಖ್ಯೆ, 7 ಏಳಿ ಅಲ್ವಾ. ಈಗ ಇದನ್ನ ನಾವು ಬರಿಬೇಕು. ಇದನ್ನ ನೋಡಿ, ಮೊದಲ ಸಂಖ್ಯೆನ ಹೇಗೆ ಗುಂಪು ಮಾಡಬಹುದು? ಎಷ್ಟು ಎರಡಿದೆ ನೋಡಿ, 1 2 3 4 5 6 7. 7 ಇದ್ರೆ 6ನ ಸೆಲೆಕ್ಟ್ ಮಾಡಿ. 3ರದ್ದು ಒಂದು ಗುಂಪು, 3ರದ್ದು ಒಂದು ಗುಂಪು ಅಂದ್ರೆ 2 ಗುಣಿಸು 2 ಗುಣಿಸು 2, 2 2 4, 4 2 ಎಷ್ಟು? 2 2 4, 4 2 ಎಷ್ಟು? 8. 8 ಗುಣಿಸು 8 ಅಂದ್ರೆ 64. 8ರ ವರ್ಗ ಎಷ್ಟು? 64. 64 ಗುಣಿಸು 2 ಅಂದ್ರೆ 128 ಬರ್ತದೆ. 2 ಗುಣಿಸು 64 ಅಂದ್ರೆ 128. ಹಾಗೆ 50ನ್ನ ಹೇಗೆ ಬರಿಬಹುದು? 5 5 25. 25 ಅನ್ನೋದು ವರ್ಗ ಸಂಖ್ಯೆ, ವರ್ಗ ಸಂಖ್ಯೆ ಗುಣಿಸು ಉಳಿದ ಸಂಖ್ಯೆ ಅಂದ್ರೆ 2 ಗುಣಿಸು 25. ಹಾಗೆಯೇ ನೆಕ್ಸ್ಟ್ 98ನ್ನ ಹೇಗೆ ಬರಿಬಹುದು? 49 ಗುಣಿಸು 2 ಅಥವಾ 2 ಗುಣಿಸು 49. ಇದ್ರಲ್ಲೀಗ 64 ವರ್ಗ ಸಂಖ್ಯೆ, 25 ವರ್ಗ ಸಂಖ್ಯೆ, 49 ವರ್ಗ ಸಂಖ್ಯೆ. ಅದನ್ನ ಏನ್ ಮಾಡ್ಬೇಕು? ನಾವು ಹೊರಗೆ ತೆಗಿಬೇಕು. ವರ್ಗ ಸಂಖ್ಯೆಯನ್ನ ಹೊರಗೆ ತೆಗಿಬೇಕು. 64ರ ವರ್ಗಮೂಲ 8, ಕೊನೆಗೆ ವರ್ಗಮೂಲ 2 ಉಳಿತದೆ. ಪ್ಲಸ್ 25ರ ವರ್ಗಮೂಲ 5, ವರ್ಗಮೂಲ 2 ಹಾಗೆ ಉಳಿತದೆ. ಹಾಗೆ 49ರ ವರ್ಗಮೂಲ 7, ವರ್ಗಮೂಲ 2 ಉಳಿತದೆ. ಈಗ ವರ್ಗಮೂಲ 2, ವರ್ಗಮೂಲ 2, ವರ್ಗಮೂಲ 2 ಎಲ್ಲದರಲ್ಲಿ ಕಾಮನ್ ಆಗಿರುವ ಕಾರಣ ಇದನ್ನ ಹೊರಗೆ ತೆಗಿತೈತೆ ನಾನು. 8 + 5 - 7 ವರ್ಗಮೂಲ 2 ಆಯ್ತಾ. 8ಕ್ಕೆ 5ನ್ನ ಕೂಡಿಸಿದಾಗ 13 ಬರ್ತದೆ. 13ರಿಂದ 7ನ್ನ ಕಳೆದು ನೋಡಿ ಎಷ್ಟು ಬರ್ತದೆ? 6 ಬರ್ತದೆ. ಸೊ ಮತ್ತೆ ಇಲ್ಲಿ ವರ್ಗಮೂಲ 2 ಹಾಗೆ ಇದೆ. ಸೊ ಉತ್ತರ 6 ವರ್ಗಮೂಲ 2 ಅನ್ನೋದು ಆಯ್ತಾ. ಇದು 20ನೆಯ ಪ್ರಶ್ನೆ. 20ನೆಯ ಪ್ರಶ್ನೆ ಅಲ್ಲಿ ಅಥವಾ ಅನ್ನೋದು ಇನ್ನೊಂದು ಸಂಖ್ಯೆ ಇದೆ, ಅದನ್ನ ಮಾಡುವ. ಅಥವಾ ಆಯ್ತಾ, ಅಥವಾ ಇದು ಅಥವಾ ಇನ್ನೊಂದು ಕೊಟ್ಟಿದ್ದಾರೆ, ಅದನ್ನು ಕೂಡ ಸಾಲ್ವ್ ಮಾಡುವ ನಾವು. 20ನೆಯ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡಿಕೊಂಡು ಬರೋಣ. ನೋಡಿ, ಛೇದವನ್ನು ಅಕರ್ಣೀಕರಿಸಿ 1 / ವರ್ಗಮೂಲ 5 + ವರ್ಗಮೂಲ 2. ಇದನ್ನ ನಾವು ಛೇದವನ್ನ ಅಕರ್ಣೀಕರಿಸಬೇಕು. ಹೇಗೆ ಮಾಡುವಂತಹದ್ದು 20ನೆಯ ಪ್ರಶ್ನೆ ಇದು ಆಯ್ತಾ. ಕೊಟ್ಟ ಸಂಖ್ಯೆ ಏನು? 1 / ವರ್ಗಮೂಲ 5 + ವರ್ಗಮೂಲ 2. ಈಗ ಛೇದದಲ್ಲಿ ಏನಿದೆ? ವರ್ಗಮೂಲ ಇದ್ರೆ ಅದೇ ಸಂಖ್ಯೆಯಿಂದ ಅಂಶಕ್ಕೆ ಮತ್ತು ಛೇದಕ್ಕೆ ಗುಣಿಸ್ಬೇಕು. ಬಟ್ ಅದರ ಮಧ್ಯದಲ್ಲಿರುವ ಏನು ನೋಡಿ ಚಿಹ್ನೆ ಇದೆ, ಅದನ್ನ ಚೇಂಜ್ ಮಾಡಬೇಕು. ಅಂದ್ರೆ ವರ್ಗಮೂಲ 5 - ವರ್ಗಮೂಲ 2 ಮಾಡುವಂತಹದ್ದು. ಈಗ ಪುನಃ ಕೆಳಗೆ ಅದರಿಂದಲೇ ಗುಣಿಸ್ಬೇಕು. ವರ್ಗಮೂಲ 5 - ವರ್ಗಮೂಲ 2. ಈಗ 1ರಿಂದ ಯಾವುದೇ ಸಂಖ್ಯೆಗೆ ಗುಣಿಸಿದ್ರೆ ಏನು ಉತ್ತರ ಬರ್ತದೆ? ಅದೇ ಸಂಖ್ಯೆ ಬರ್ತದೆ. ವರ್ಗಮೂಲ 5 - ವರ್ಗಮೂಲ 2 ಭಾಗಿಸು. ಇದು ನೋಡಿ ಯಾವ ರೀತಿ ನಿಮ್ಗೆ ಕಾಣ್ತಾ ಇದೆ? ಇದು ಒಂದು ಸೂತ್ರ ಇದೆ ನಿಮಗೆ ಅಲ್ವಾ. ಬೀಜ ಗಣಿತದಲ್ಲಿ ಒಂದು ಸೂತ್ರ ಬರ್ತದೆ, a + b a - b ಅಂದ್ರೆ ಅರ್ಥ ಏನು? a² - b² ಅನ್ನೋದು. ಅದೇ ರೀತಿ ಅಲ್ವಾ, ಇದು a ಇದು b. ಹಾಗಾದ್ರೆ a² ಅಂದ್ರೇನು? ವರ್ಗಮೂಲ 5ರ ಸ್ಕ್ವೇರ್ - b² ಅಂದ್ರೇನು? ವರ್ಗಮೂಲ 2ರ ಸ್ಕ್ವೇರ್. ಮೇಲಿದ್ದು ಹಾಗೆ ಅದನ್ನ ಏನ್ ಮಾಡ್ಲಿಕ್ಕೆ ನಮ್ಗೆ ಆಗುದಿಲ್ಲ. ಈಗ ಸ್ಕ್ವೇರ್ ಮತ್ತೆ ವರ್ಗ ಸಂಖ್ಯೆ ಏನಿದೆ ಅದು ಕಟ್ ಆಗ್ತದೆ, 5 ಮಾತ್ರ ಉಳಿತದೆ. ಸ್ಕ್ವೇರ್ ಮತ್ತು ವರ್ಗ ಸಂಖ್ಯೆ ಕಟ್ ಆಗ್ತದೆ, 2 ಮಾತ್ರ ಉಳಿತದೆ. 5ರಿಂದ 2 ತೆಗೆದ್ರೆ ಎಷ್ಟಾಯ್ತು? 3 ಬಂತು. ಹಾಗಾದ್ರೆ ಛೇದದಲ್ಲಿ 3 ಬಂತು, ಅಂಶ ಹಾಗೆ ಇದೆ, ಅದಿರ್ಲಿ. ನಾವು ಛೇದವನ್ನ ಅಕರ್ಣೀಕರಿಸ್ಲಿಕ್ಕೆ ಹೇಳಿದ್ದು ನಾವು ಮಾಡಿದೆವು ಆಯ್ತಾ. ಇದು ಇಷ್ಟು 20ನೆಯ ಪ್ರಶ್ನೆ ಅಥವಾ ಪ್ರಶ್ನೆಗೆ ಉತ್ತರ. ನಾವೀಗ 21ನೆಯ ಪ್ರಶ್ನೆಗೆ ಬರೋಣ. 21ನೆಯ ಪ್ರಶ್ನೆ ಏನಿದೆ ಅನ್ನೋದನ್ನ ನೋಡೋಣ ಬನ್ನಿ. ಓಕೆ, 21ನೆಯ ಪ್ರಶ್ನೆ ನೋಡಿ. ಈ ಕೆಳಗಿನ ಬಿಂದುಗಳನ್ನ ನಕ್ಷೆಯ ಯಾವ ಚತುರ್ಥಕ ಅಥವಾ ಅಕ್ಷದ ಮೇಲೆ ಇರುತ್ತವೆ ಎಂಬುದನ್ನ ಬರೆಯಿರಿ ಎಂದು ಕೇಳಿದ್ದಾರೆ. ಸೊ ನಾವೀಗ ಒಂದು ನಕ್ಷೆ ಮಾಡೋಣ. ಮೊದಲಿಗೆ ನಕ್ಷೆ ಮಾಡೋಣ, ಮತ್ತೆ ಆಯ್ತಾ. ನಕ್ಷೆ ಮಾಡೋಣ. ನಕ್ಷೆ ನಾನು ಇಲ್ಲಿ ಮಾಡ್ತೇನೆ. ಒಂದು ನಿಮಿಷ, ಬಣ್ಣ ಬೇರೆ ಬಣ್ಣ ತಗೊಳ್ಳುವ. ಓಕೆ,
ಇಲ್ಲಿ ಮಾರ್ಕ್ ಮಾಡ್ತೇನೆ. ಇದು 0 ಮೂಲಬಿಂದು, ಇದು 1, ಇದು 2, ಇದು 3, ಇದು 4, ಇದು 5. ಹಾಗೆ ಇಲ್ಲಿ 1, ಇಲ್ಲಿ 2, ಇದು 3. ನೀವ್ ಯಾವಾಗ್ಲೂ ಮಾಡುವಾಗ 1 ಸೆಂಟಿಮೀಟರ್ ಜಾಗ ಬಿಟ್ಟು ಪೆನ್ಸಿಲ್ ಅಲ್ಲಿ ಅಳತೆ ನೋಡಿ ಮಾಡ್ಬೇಕು. ನನಗೀಗ ಪೆನ್ಸಿಲ್ ಎಲ್ಲ ಯೂಸ್ ಮಾಡ್ಲಿಕ್ಕೆ ಆಗದ ಕಾರಣ ಇದನ್ನ ಹೀಗೆ ಮಾಡ್ತಾ ಇದ್ದೇನೆ, ರ್ಯಾಂಡಮ್ ಆಗಿ ಮಾಡ್ತಾ ಇದ್ದೇನೆ. ನಮ್ಮ ಎಡಬದಿಗೆ ಎಡಬದಿ ಕೈ ಏನಿದೆ ನೋಡಿ, 0 ಎಡಬದಿಗೆ ಏನಿದೆ ಅದು ಮೈನಸ್ ಆಗಿರ್ತದೆ ಯಾವಾಗ್ಲೂ. -3, -4, -5. ಹಾಗೆ ಕೆಳಬದಿ ಕೂಡ ಮೈನಸ್ ಆಗಿರ್ತದೆ, -1, -2, -3, -4. ಈಗ ಕೊಟ್ಟಂತಹ ಸಂಖ್ಯೆಗಳು ಯಾವುದು ಅಂತ ಹೇಳಿ ಇಲ್ಲೇ ಬರಿತೇನೆ ನಾನು. 1 -3,5 ಅಂತ ಕೊಟ್ಟಿದ್ದಾರೆ. ಹಾಗೆಯೇ 2, -2 ಅಂತ ಕೊಟ್ಟಿದ್ದಾರೆ. ಹಾಗೆಯೇ 0,3 ಅಂತ ಕೊಟ್ಟಿದ್ದಾರೆ ಮತ್ತು 5,0 ಎಂದು ಕೊಟ್ಟಿದ್ದಾರೆ. ಇದು ಕೊಟ್ಟಂತಹ ನಿರ್ದೇಶಾಂಕಗಳು. ಇದು ಯಾವ ಚತುರ್ಥಕದಲ್ಲಿ ಇದೆ ಅನ್ನೋದನ್ನ ನಾವು ಗುರುತಿಸಬೇಕು. ಇದು ಮೊದಲನೆಯ ಚತುರ್ಥಕ, ಪ್ಲಸ್ ಇದೆ ಎರಡು ಕಡೆಯಲ್ಲಿ. ಇದು ಎರಡನೆಯ ಚತುರ್ಥಕ, ಇದು ಮೂರನೆಯ ಚತುರ್ಥಕ, ಹಾಗೆ ಇದು ನಾಲ್ಕನೆಯ ಚತುರ್ಥಕ. ಈಗ ನಾವು ಮೊದಲ ಸಂಖ್ಯೆ ಏನಿದೆ ನೋಡಿ ಅದನ್ನ ಗುರುತಿಸೋಣ. -3 ಅಂದ್ರೆ ಮೊದಲಿಗಿರುವುದು ಯಾವಾಗ್ಲೂ ಎಕ್ಸ್ ನ ನಿರ್ದೇಶಾಂಕ, ನಂತರ ಬರುವುದು y ನ ನಿರ್ದೇಶಾಂಕ. ಎಕ್ಸ್ ಅಕ್ಷದಲ್ಲಿ ಇದು ಎಕ್ಸ್ ಅಕ್ಷ ಅಲ್ವಾ, ಅಡ್ಡ ಏನಿದೆ ನೋಡಿ ಇದು ಎಕ್ಸ್ ಅಕ್ಷ. ಹಾಗೆ ಉದ್ದ ಏನಿದೆ ನೋಡಿ ಇದೇನನ್ನ ಕರೀತಾರೆ, ಇದನ್ನ y ಅಕ್ಷ ಅಂತ ಕರೀತಾರೆ. ಎಕ್ಸ್ ಅಕ್ಷದಲ್ಲಿ ಮೈನಸ್ ಎಡಬದಿಗೆ ಇದೆ, ಹಾಗೆ 5 +5, ಹಾಗಾಗಿ ಇಲ್ಲಿ ಇದೆ. ಆ ಬಿಂದು ಇಲ್ಲಿದೆ. ಆ ಬಿಂದು ಇಲ್ಲಿದ್ರೆ ಅದು ಯಾವ ಚತುರ್ಥಕದಲ್ಲಿದೆ? ಎರಡನೆಯ ಚತುರ್ಥಕದಲ್ಲಿದೆ. ಸೊ ನಾವು ಬರಿಬಹುದು ಎರಡನೇ ಚತುರ್ಥಕ. ಆಯ್ತಾ? ಈಗ 2 -2, 2 ಅನ್ನೋದು ಎಕ್ಸ್ ಅಕ್ಷದ ಮೇಲೆ ಇಲ್ಲಿದೆ, +2 ಅಲ್ವಾ. -2 ಅನ್ನೋದು y ಅಕ್ಷದಲ್ಲಿ ಮೈನಸ್ ಬರುವುದು ಇಲ್ಲಿ ಕೆಳಗಡೆ ಅಲ್ವಾ. ಸೊ ಇಲ್ಲಿ ಬರ್ತದೆ. ಯಾವ ಚತುರ್ಥಕ ಆಗ್ತದೆ ಅದು? ನಾಲ್ಕನೇ ಚತುರ್ಥಕ. ನಾಲ್ಕನೇ ಚತುರ್ಥಕ. ಹಾಗೆಯೇ ಇಲ್ಲಿ ನೋಡಿ 0,3. 0 ಅನ್ನೋದು ಎಕ್ಸ್ ಅಕ್ಷದ ಮೇಲೆ 0, 3 ಅನ್ನೋದು ಅಂತ ಹೇಳಿದ್ರೆ ಎಕ್ಸ್ 0 ಇಲ್ಲಿಂದ ಸ್ಟಾರ್ಟ್ ಆಗ್ತದೆ. 3 ಅನ್ನೋದು ಅಂತ ಹೇಳಿದ್ರೆ ಇಲ್ಲಿ ಬರ್ತದೆ. ಯಾವ ಅಕ್ಷದ ಮೇಲೆ ಇದೆ ಅದು? ಯಾವ ಅಕ್ಷದ ಮೇಲೆ ಆ ಬಿಂದು ಏನಾಗಿದೆ, ಲೊಕೇಟ್ ಆಗಿದೆ? y ಅಕ್ಷದ ಮೇಲೆ, y ಅಕ್ಷ. ಹಾಗೆಯೇ ನೆಕ್ಸ್ಟ್ ನೋಡಿ 5 ಅನ್ನೋದು +5 ಇಲ್ಲಿ 0 ಮೇಲೆ ಹೋಗುದಿಲ್ಲ, y ನ ನಿರ್ದೇಶಾಂಕ 0. ಹಾಗಾದ್ರೆ ಅದು ಯಾವ ಅಕ್ಷದ ಮೇಲೆ ನಿಂತಿದೆ? ಎಕ್ಸ್ ಅಕ್ಷದ ಮೇಲೆ ನಿಂತಿದೆ. ಇದು ಯಾವ ಯಾವ ಚತುರ್ಥಕ ಅಂತ, ಇದು ತುಂಬಾ ಇಂಪಾರ್ಟೆಂಟ್. ಇದರಿಂದ ತುಂಬಾ ಪ್ರಶ್ನೆಗಳನ್ನ ಕೇಳ್ತಾರೆ ಮುಂದಕ್ಕೆ. ಇದರಿಂದ ನಿಮ್ಗೆ ಇನ್ನೊಂದು ಪ್ರಶ್ನೆಯನ್ನ ನೀವು ನೋಡ್ತೀರಿ. ಸೊ ಇದು ಇಂಪಾರ್ಟೆಂಟ್ ಆಗಿರ್ತದೆ, ಸ್ವಲ್ಪ ಜಾಗ್ರತೆಯಿಂದ ನೋಡಿಕೊಳ್ಳಿ ಆಯ್ತಾ. ಓಕೆ, ನೆಕ್ಸ್ಟ್ಗೆ ಬರುವಾಗ ನೆಕ್ಸ್ಟ್ 22ನೆಯ ಪ್ರಶ್ನೆಗೆ ನಾವು ಬರ್ತಾ ಇದ್ದೇವೆ. 22ನೇ ಪ್ರಶ್ನೆ ಏನ್ ಹೇಳ್ತದೆ ಅನ್ನೋದನ್ನ ನೋಡುವ. ಈ ಕೆಳಗಿನ ತ್ರಿಭುಜಗಳು ಯಾವ ಸರ್ವಸಮತೆಯ ನಿಬಂಧನೆಯನ್ವಯ ಸರ್ವಸಮವಾಗಿದೆ ಎಂದು ತಿಳಿಸಿ. ನಿಮಗೆ 2 ತ್ರಿಭುಜಗಳು ಕಾಣ್ತಾ ಇದೆ. ಅದು ಯಾವ ಸಮತೆಯ ನಿಬಂಧವನ್ನ ಹೊಂದಿದೆ ಎಂದು ನಾವು ಹೇಳಬೇಕು. ಮೊದಲಿಗೆ ನಾನು ನಿಮ್ಗೆ ಅದರಲ್ಲೇ ತೋರಿಸ್ತೇನೆ, ಮತ್ತೆ ನಾನು ನಿಮ್ಗೆ ಮಾಡ್ತೇನೆ, ಬೇಕಾದ್ರೆ ಪೇಪರ್ ಅಲ್ಲಿ ಮಾಡುವ. ನೋಡಿ, ಇಲ್ಲಿ 90 ಡಿಗ್ರಿ ಇದೆಯಾ? 90 ಡಿಗ್ರಿ ಇದೆ. ಇದು ಮತ್ತು ಇದು ಸಮ ಅಂತ ಹೇಳಿದಾರ. ಒಂದು ಕೋನ ಸಮ, ಒಂದು ಬಾಹು ಸಮ. ಹಾಗೆ ಈ ಕೋನ ಮತ್ತು ಈ ಕೋನ ಸಮ ಅಲ್ವಾ? ಯಾವ ಕೋನಗಳು? ಅದು ಶೃಂಗಾಭಿಮುಖ ಕೋನಗಳು ಅಲ್ವಾ? ಶೃಂಗಾಭಿಮುಖ ಕೋನಗಳು. ಸೊ ಇನ್ನೊಮ್ಮೆ ಕೋನ ಸಮ. ಹಾಗಾದ್ರೆ ಇದು ಯಾವ ಸಮತೆಯನ್ನ ಹೊಂದಿದೆ? ಕೋನ ಬಾಹು ಕೋನ. ಆಯ್ತಾ? ಅದನ್ನ ಮಾಡ್ತೇನೆ, ಚಿಂತೆ ಮಾಡ್ಬೇಡಿ, 2 ಮಾರ್ಕಿಗೆ ಮಾಡ್ಬೇಕಾಗ್ತದೆ. ಸೊ ಎರಡನೇ ಚಿತ್ರ ನೋಡಿ, ಇಲ್ಲಿ ಇದಕ್ಕೆ ಸಮ ಅಂತ ಹೇಳಿದ್ದಾರೆ, ಒಂದು ಬಾಹು ಸಮ. ಆಯ್ತಾ? ಈ ಬಾಹುವಿಗೆ ಸಮ ಅಂತ ಹೇಳಿದರೆ ಇನ್ನೊಂದು ಬಾಹು ಕೂಡ ಸಮ. ಹಾಗೆ ಈ ಮೇಲಿನ ಬಾಹುವಿಗೆ ಸಮ ಹೇಳಿದ್ದಾರೆ, ಇದು ಕೂಡ ಸಮ. ಹಾಗಾದ್ರೆ ಅದು ಯಾವ ಸರ್ವಸಮತೆಯನ್ನ ಹೊಂದಿದೆ? ಯಾವ ಸರ್ವಸಮತೆ ಅಂತ ಹೇಳಿದ್ರೆ ಬಾಹು ಅನ್ನೋ ಸರ್ವಸಮತೆಯನ್ನ ಹೊಂದಿದೆ. ಅರ್ಥ ಆಗ್ತಾ ಉಂಟಾ ನಿಮಗೆ? ಸೊ ನಾವೀಗ ಅದನ್ನ ಪ್ರೂವ್ ಮಾಡಿ ಬರಿಬೇಕು. ಒಟ್ಟಾರೆ ಬರೀಲಿಕ್ಕೆ ಆಗುದಿಲ್ಲ, ನಮ್ಗೆ ಪ್ರೂವ್ ಮಾಡ್ಬೇಕಲ್ವಾ? ಸೊ ಈಗ ಒಂದ್ ನಿಮಿಷ
ನಾವು ನಮ್ಮ ಪೇಪರ್ ಹಾಳೆಗೆ ಬರೋಣ. ಓಕೆ, ಎಷ್ಟನೇ ಪ್ರಶ್ನೆ ಅದು? 22ನೆಯ ಪ್ರಶ್ನೆ. 22ನೆಯ ಪ್ರಶ್ನೆ ಏನ್ ಹೇಳ್ತದೆ? ನಾವು ಮೊದಲಿಗೆ ಚಿತ್ರ ಮಾಡೋಣ. ಫಸ್ಟ್ ಒನ್ ಚಿತ್ರ ಮಾಡ್ತೇನೆ. ಆಯ್ತಾ? ಚಿತ್ರ ಮಾಡಿರಲ್ವಾ? ಇದು ಎ, ಇದು ಬಿ, ಹಾಗೆ ಇದು ಓ, ಇದು ಸಿ ಮತ್ತು ಇದು ಡಿ. ಇದು ಇದಕ್ಕೆ ಸಮ ಅಂತೆ. ಇದು 90 ಡಿಗ್ರಿ, ಹಾಗೆ ಇದು 90 ಡಿಗ್ರಿ. ಇಲ್ಲಿ ನೋಡಿ, ಎರಡು ತ್ರಿಭುಜಗಳಲ್ಲಿ, ಎರಡು ತ್ರಿಭುಜ. ಯಾವ ತ್ರಿಭುಜ? ಎ ಓ ಬಿ ಮತ್ತು ತ್ರಿಭುಜ ಸಿ ಓ ಡಿ ನಲ್ಲಿ, ಆಯ್ತಾ, ಕೋನ ಬಿ ಎ ಓ ಸಮ ಯಾವುದಕ್ಕೆ? ಸಿ ಡಿ ಓಗೆ. ಆಯ್ತಾ? ಇದೆರಡು 90 ಡಿಗ್ರಿ ಆಗ್ತದೆ. ಹಾಗೆಯೇ ಎ ಓ ಸಮ ಓ ಡಿ ಅಂದ್ರೆ ಏನು? ಇದು ಸಮ. ಹೇಗೆ ನಮ್ಗೆ ಗೊತ್ತಾದದ್ದು? ದತ್ತ ಅಂದ್ರೆ ಏನು? ಕೊಟ್ಟಿದ್ದಾರೆ, ಆಲ್ರೆಡಿ ಚಿತ್ರದಲ್ಲಿ ತೋರಿಸಿದ್ದಾರೆ. ಹಾಗೆಯೇ ಈ ಕೋನ ಈ ಕೋನಕ್ಕೆ ಸಮ. ಯಾವ ಕೋನ ಅದು? ಕೋನ ಎ ಓ ಬಿ ಯಾವುದಕ್ಕೆ ಸಮ? ಕೋನ ಸಿ ಓ ಡಿಗೆ ಸಮ. ಯಾಕೆ ಸಮ ಅದು? ಶೃಂಗಾಭಿಮುಖ ಕೋನ. ಆಯ್ತಾ? ಶೃಂಗಾಭಿಮುಖ ಕೋನ. ಶೃಂಗಾಭಿಮುಖ ಕೋನದ ಪ್ರಕಾರ ಈ ಎರಡು ಕೋನಗಳು ಮತ್ತೊಂದು ಏನು ಸಮ? ಬಾಹು ಸಮ. ಆದ್ದರಿಂದ ಇದು ಕೋಬಾಕೋ ಸರ್ವಸಮತೆ. ಕಾಣ್ತಾ ಇದೆ ನಿಮ್ಗೆ? ಕಾಣ್ತಾ ಇರಬಹುದಲ್ವಾ? ಸರ್ವಸಮತೆ. ಈಗ ಎರಡನೇ ಚಿತ್ರ ನೋಡಿ, ಎರಡನೇ ಚಿತ್ರ ಕೊಟ್ಟಿದ್ದಾರೆ, ಅದನ್ನ ಮಾಡುವ. ಆಯ್ತಾ? ಇದು ಎ, ಇದು ಬಿ, ಇದು ಓ, ಹಾಗೆ ಇದು ಡಿ ಮತ್ತು ಇದು ಸಿ. ಇದು ಇದಕ್ಕೆ ಇದು ಸಮ ಆಗಿದೆ. ಈ ಬಾಹುವಿಗೆ ಈ ಬಾಹು ಸಮ ಆಗಿದೆ. ಈ ಬಾಹುವಿಗೆ ಈ ಬಾಹು ಸಮ ಆಗಿದೆ. ಸೊ ತ್ರಿಭುಜ ಎ ಓ ಬಿ ಮತ್ತು ತ್ರಿಭುಜ ಡಿ ಓ ಸಿ ನಲ್ಲಿ ನೋಡಿ, ಎ ಓ ಸಮ ಓ ಸಿಗೆ, ಹಾಗೆಯೇ ಓ ಬಿ ಸಮ ಓ ಡಿಗೆ, ಹಾಗೆಯೇ ಎ ಬಿ ಸಮ ಡಿ ಸಿಗೆ. ಇದೆಲ್ಲವೂ ದತ್ತವೇ ಅಲ್ವಾ? ದತ್ತದಲ್ಲೇ ನಮಗೆ ಕೊಟ್ಟಿದ್ದಾರೆ. ಹಾಗಾದ್ರೆ ಇದು ಯಾವ ಸರ್ವಸಮತೆ? ಬಾಹು 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 ಸರ್ವಸಮತೆ. ಅಂದ್ರೆ ಮೂರು ಬಾಹುಗಳು ಸಮ ಆಗಿದೆ. ಸೊ ಇದನ್ನ ಬಾಹು 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 ಸರ್ವಸಮತೆ ಅಂತ ಹೇಳಬಹುದು. ಸೊ ಇದು 22ನೇ ಪ್ರಶ್ನೆಗೆ ಉತ್ತರ ಆಗಿರ್ತದೆ. ನಾವೀಗ ಬರುವಂತಹದ್ದು 23ನೆಯ ಪ್ರಶ್ನೆಗೆ. 23ನೇ ಪ್ರಶ್ನೆ ಏನಿದೆ ಅನ್ನೋದನ್ನ ನೋಡುವ. ಈ ಕೆಳಗಿನ ಬಿಂದುಗಳನ್ನ ನಕ್ಷೆಯಲ್ಲಿ ಪ್ರತಿನಿಧಿಸಿ ಎಂದು ಕೇಳಿದ್ದಾರೆ. ಸೊ ನಾನು ಆಗ ಹೇಳಿದಲ್ವಾ, ಆಗ ಮಾಡಿದೆ ಒಮ್ಮೆ, ಅದೇ ರೀತಿ ಇದು ಕೂಡ. ಆದ್ರೆ ಇದನ್ನ ನಕ್ಷೆಯಲ್ಲಿ ಮಾಡಿ ತೋರಿಸ್ಲಿಕ್ಕೆ, ನಾವು ಅದು ಯಾವ ಚತುರ್ಥಕದಲ್ಲಿ ಇತ್ತು ಅಂತ ಹೇಳಲಿಕ್ಕೆ, ಇದು ನಕ್ಷೆಯಲ್ಲಿ ಮಾಡಿ ತೋರಿಸ್ಲಿಕ್ಕೆ. ಹಾಗಾದ್ರೆ ಮಾಡುವ. ನಿಲ್ಲಿ. ಆಯ್ತಾ? ಇದು 0 ಆಗಿರ್ತದೆ. ಒಂದೇ ಲೆಕ್ಕ ನೀವು ಮಾರ್ಕ್ ಮಾಡ್ಬೇಕು. ನಿಮ್ಮ ಯಾವ್ದನ್ನ ತಗೊಳ್ಬೇಕು? ಪೆನ್ಸಿಲ್ ಮತ್ತು ಸ್ಕೇಲ್ ಅನ್ನ ತಕೊಂಡು 1 ಸೆಂಟಿಮೀಟರ್ಗೆ ಮಾರ್ಕ್ ಮಾಡ್ಬೇಕು. ಇದು ನಾನು ಅಂದಾಜಲ್ಲಿ ಮಾಡ್ತಾ ಇರುವಂತಹದ್ದು. ಸೊ ಮಿಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನೀವು ಕೂಡ ಒಟ್ಟಾರೆ ಮಾಡುದಲ್ಲ. ಇದು ಎಕ್ಸ್ ಅಕ್ಷ. ಬರಿವಾಗ ಬರಿಬೇಕು ನೀವು ಇದನ್ನ. ಎಕ್ಸ್ ಅಕ್ಷ ಗ್ರಾಫ್ ಮಾಡುವಾಗ ಇದನ್ನ ಯಾವತ್ತೂ ಮೆನ್ಷನ್ ಮಾಡ್ಬೇಕು. ಇದು ಯಾವ ಅಕ್ಷ? ವೈ ಅಕ್ಷ. ಆಯ್ತಾ? ಇಲ್ಲಿ ಎಡಭಾಗಕ್ಕೆ -1, -2, -3, -4,
-5. ನಿಮ್ಮದು -6 -7 -8 ಹೋಗ್ತದಾ? ಹೋಗ್ಲಿ. ಆದ್ರೆ ಹೊರಗೆ ತುಂಬಾ ಪೇಪರ್ ಇಂದ ಹೊರಗೆ ಮಾಡಬೇಡಿ. ಇದು ಕೂಡ ಸೇಮ್ ಇರ್ಬೇಕು. ಹೇಗೆ 1 ಸೆಂಟಿಮೀಟರ್ ಇಲ್ಲಿಂದ 0ಇಂದ ಸ್ಕೇಲ್ ಅನ್ನ ಇಟ್ಟು 1 ಸೆಂಟಿಮೀಟರ್ ಮಾರ್ಕ್ ಮಾಡುವಂತಹದ್ದು. 1 2 3 4 5. ಇಲ್ಲಿ -1 -2 -3 -4. ಈಗ ಮೊದಲ ಬಿಂದು ಯಾವುದು? ಮೊದಲ ಬಿಂದು ಅವರು ಹೇಳಿರುವಂತಹ ಮೊದಲ ಬಿಂದು ಎ ಬಿಂದು 3,4. 3 ಎಲ್ಲಿದೆ? ನಾನು ರೆಡಿಂಗ್ ಕಲಿ ಮಾಡ್ತೇನೆ. 3 ಇಲ್ಲಿದೆ, ಎಕ್ಸ್ ಅಕ್ಷದ್ದು ಅಲ್ವಾ? ಹಾಗೆ 4 ವೈ ಅಕ್ಷದಲ್ಲಿ ಇಲ್ಲಿದೆ. ಇಲ್ಲಿಂದ ಮೇಲೆ ನೇರಕ್ಕೆ ಹೋಗ್ಬೇಕು. ನಿಮ್ಮ ಸ್ಕೇಲ್ ಇಟ್ಕೊಳ್ಳಿ. ಇದು ನೋಡಿ ಹೀಗಿರ್ಬೇಕು. ಡಾಟೆಡ್ ಲೈನ್ ತೋರಿಸ್ತೇನೆ ಬೇಕಾದ್ರೆ. ಇದು ಹೀಗಿರ್ಬೇಕು. ಸ್ಕೇಲ್ ಇಟ್ಕೊಂಡು ನೀವು ಮಾಡ್ಬೇಕು. ಸೊ ಈ ಬಿಂದು ಇದು ಎ ಬಿಂದು. ಎ ಬಿಂದುವಿನ ಇದೇನು ನಿರ್ದೇಶಾಂಕ ಏನು? 3,4. ಅರ್ಥ ಆಯ್ತಾ? ಈಗ ಎರಡನೇ ನಿರ್ದೇಶಾಂಕ -2,3. -2 ಎಲ್ಲಿದೆ? ಎಕ್ಸ್ ಅಕ್ಷದ ಮೇಲೆ -2 ಇಲ್ಲಿದೆ. 3 ಕೇಳಿದ್ದಾರೆ. 3 ಅಂತ ಹೇಳಿದ್ರೆ ಮೇಲೆ ಹೋಗ್ಬೇಕಾ ಕೆಳಗೆ ಬರ್ಬೇಕಾ? 3 ಪ್ಲಸ್ ಅಲ್ವಾ? ಮೇಲೆ ಹೋಗ್ಬೇಕು. ಇಲ್ಲಿಂದ ಮೇಲೆ ಹೋಗುವಂತಹದ್ದು 3. ಸ್ಕೇಲ್ ಉಪಯೋಗ ಮಾಡಬೇಕು. ನೇರ ಬರ್ತದಾಗ 3 ಇಲ್ಲಿಗೆ ಅಲ್ವಾ? ಇದ್ರ ನೇರಕ್ಕೆ ಇದೆ. ಸೊ ಈ ಪಾಯಿಂಟ್ ಏನು? ಇದು ಬಿ ಪಾಯಿಂಟ್. ಅದರ ನಿರ್ದೇಶಾಂಕ ಏನು? -2,3. ಹಾಗೆಯೇ ಸಿ ಬಿಂದು ಇದೆ. -3 -2. ಎಕ್ಸ್ ಅಕ್ಷದಲ್ಲಿ -3 ಇಲ್ಲಿದೆ. -2 ವೈ ಅಕ್ಷದಲ್ಲಿ ಅಂತ ಹೇಳಿದ್ರೆ ಇಲ್ಲಿಂದ ಕೆಳಗೆ ಬರ್ಬೇಕು. ಇಲ್ಲಿಗೆ ಬರ್ಬೇಕು. -2ರ ನೇರಕ್ಕೆ ಅಲ್ವಾ? ಈ ಬಿಂದು ಇದು ಸಿ ಬಿಂದು ಆಗ್ತದೆ. -3, -2. ಹಾಗೆ ಡಿ ನಿರ್ದೇಶಾಂಕ ಇದೆ 3,4. 3 ನೋಡಿ ಇಲ್ಲಿ, ಸಾರಿ -4 ಆಯ್ತಾ? 3 ಎಕ್ಸ್ ಅಕ್ಷದಲ್ಲಿ, -4 ಕೇಳಿದ್ದಾರೆ. ವೈ ಅಕ್ಷದಲ್ಲಿ ಮೈನಸ್ ಕೆಳಗಿದೆ. ಸೊ 3ರಿಂದ ನಾವು ಕೆಳಗೆ ಬರ್ಬೇಕು. ಹೀಗೆ ಇಲ್ಲಿ ಅಲ್ವಾ? ಈ ಬಿಂದು ಇದು ಡಿ ಬಿಂದು. 3, -4. ಇದಕ್ಕೆ ನಿಮ್ಗೆ 2 ಮಾರ್ಕ್ ಸಿಗ್ತದೆ. ಪ್ರತಿಯೊಂದಕ್ಕೆ ಅರ್ಧ ಮಾರ್ಕ್ ಸಿಗ್ತದೆ. ಸೊ ಇದಿಷ್ಟೇ ಮಾಡ್ಬೇಕಾದದ್ದು. ಬಟ್ ನೀವು ಹೇಗೆ ಮಾಡ್ಬೇಕು? ಮಾಡುವಾಗ ಸ್ಕೇಲ್ ಮತ್ತು ಪೆನ್ಸಿಲ್ ನಲ್ಲಿ ಮಾಡ್ಬೇಕು. ಆಯ್ತಾ? ನನಗೆ ಸ್ಕೇಲ್ ಪೆನ್ಸಿಲ್ ಉಪಯೋಗ ಮಾಡ್ಲಿಕ್ಕೆ ಆಗುದಿಲ್ಲ. ಇದರಲ್ಲಿ ರೂರಲ್ ಇದ್ರೂ ಕೂಡ ಅದನ್ನ ತಿರುಗುದಿಲ್ಲ. ಅದು ಯಾಕೆ ಗೊತ್ತಿಲ್ಲ, ನನಗೆ ಪ್ರಾಬ್ಲಮ್ ಇದೆ ಅದು ಸ್ವಲ್ಪ. ಹಾಗಾಗಿ ನನಗೆ ತೋರಿಸ್ಲಿಕ್ಕೆ ಆಗ್ಲಿಲ್ಲ. ಬಟ್ ನೀವು ಸ್ಕೇಲ್ ಮತ್ತು ಪೆನ್ಸಿಲ್ ಉಪಯೋಗಿಸಿ ಮಾಡುವಂತಹದ್ದು. ಈಗ ನಾವು ನೆಕ್ಸ್ಟ್ ಪ್ರಶ್ನೆಗೆ ಬರೋಣ. ಅಂದ್ರೆ 24ನೆಯ ಪ್ರಶ್ನೆ, 2 ಮಾರ್ಕಿನ ಕೊನೆಯ ಪ್ರಶ್ನೆ. 2 ಮಾರ್ಕಿದು 8 ಪ್ರಶ್ನೆ ಇತ್ತಲ್ವಾ? ಅದರಲ್ಲಿ ಕೊನೆಯ ಪ್ರಶ್ನೆ 24ನೆಯ ಪ್ರಶ್ನೆ. ಕ್ವೆಶ್ಚನ್ ಪೇಪರ್ ನೋಡೋಣ. ನೋಡಿ, ಓರೆ ಎತ್ತರ 21 ಮೀಟರ್ ಮತ್ತು ಪಾದದ ತ್ರಿಜ್ಯ 24 ಮೀಟರ್ ಇರುವ ನೇರ ವೃತ್ತ ಪಾದ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ. ಸೊ ನಾವೀಗ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡು ಹಿಡಿಬೇಕು. ಯಾವ್ದ್ರದ್ದು? ಶಂಕುವಿನದು. ಸೊ ನಿಮ್ಗೆ ಏನಾದ್ರೂ ಚಿತ್ರಗಳು, ಶಂಕು, ಘನ ಫಲಗಳ ಅಥವಾ ಏನಾದ್ರೂ ಬಂದ್ರೆ ನೀವೊಂದು ಚಿತ್ರ ಮಾಡ್ಲೇಬೇಕು. ರಫ್ ಚಿತ್ರ ಮಾಡುವಂತಹದ್ದು. ಆಯ್ತಾ? ರಫ್ ಚಿತ್ರ ಮಾಡುದು. ಇದು ತ್ರಿಜ್ಯ ಆಗ್ತದೆ, ಇದು ಎಚ್ ಆಗ್ತದೆ, ಅಂದ್ರೆ ಹೈಟ್ ಆಗ್ತದೆ. ಸೊ ಸ್ಲ್ಯಾಂಟ್ ಹೈಟ್, ಎಲ್ ಅಂದ್ರೆ ಓರೆ ಎತ್ತರ ಅಂತ ಹೇಳಿದ್ರೆ ಇದು. ಆಯ್ತಾ? ಓರೆ ಎತ್ತರ ಕೊಟ್ಟಿದ್ದಾರೆ, ಎಲ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 24 ಮೀಟರ್ ಕೊಟ್ಟಿದ್ದಾರೆ. ಹಾಗೆ ತ್ರಿಜ್ಯ ಕೊಟ್ಟಿದ್ದಾರೆ, ಅಂದ್ರೆ 6 ಕೊಟ್ಟಿದ್ದಾರೆ. ಎಷ್ಟು? 24 ಮೀಟರ್. ಹಾಗಾದ್ರೆ ಶಂಕುವಿನ ಮೇಲ್ಮೈ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಯಾವ ಸೂತ್ರ? πr ಗುಣಿಸು r ಪ್ಲಸ್ ಎಲ್ ಅಥವಾ ಎಲ್ ಪ್ಲಸ್ ಆರ್, 2 ಆಗ್ತದೆ. ಆಯ್ತಾ? ಪೈನ ಬೆಲೆ ಎಷ್ಟು? 22/7. ಆರ್ ನ ಬೆಲೆ ಎಷ್ಟು? 24. ಆರ್ ನ ಬೆಲೆ ಎಷ್ಟು? 24. ಎಲ್ ನ ಬೆಲೆ ಎಷ್ಟು? 24 ಅಲ್ಲ, 2ರದ್ದು 24. ಸಾರಿ, ಎಲ್ ನ ಬೆಲೆ 21 ಅಮ್ಮ. ಸಾರಿ ಮಕ್ಕಳೇ, ಒಂದು ಮಿಸ್ಟೇಕ್ ಆಯ್ತು. ಎಲ್ ನ ಬೆಲೆ 21. ಸೊ 21. ಈಗ ಇದನ್ನ 21 ನಮ್ಗೆ ಭಾಗಿಸ್ಲಿಕ್ಕೆ ಏನಾಗುದಿಲ್ಲ. ಯಾಕೆ ಹೇಳಿದ್ರೆ ಅದ್ರ ಹತ್ರ ಪ್ಲಸ್ ಇದೆ. ಇದನ್ನ ಕೂಡಿಸಿ ನೀವು. ಹೇಗೆ? 22/7 ಗುಣಿಸಿ 24.
24 ಪ್ಲಸ್ 21 ಕೂಡಿಸಿದಾಗ ಎಷ್ಟು ಬರ್ತದೆ? ಇದು 5, ಇದು 4, 45 ಬರ್ತದೆ. 45 ಭಾಗ ಆಗಿ ಹೋಗುದಿಲ್ಲ, ಸೊ ಹಾಗೆ ಬಿಡಿ. ಈಗ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಮೇಲಿನ ಎಲ್ಲಾ ಸಂಖ್ಯೆಗಳನ್ನ 22 ಗುಣಿಸು 24 ಗುಣಿಸ್ಬೇಕು. ಗುಣಿಸಿದಾಗ 4 2 8, 4 2 8, 2 2 4, 2 2 4, ಇಲ್ಲಿ 8, ಇಲ್ಲಿ 12, ಇಲ್ಲಿ 528. ಪುನಃ ಅದಕ್ಕೆ 45ರಿಂದ ಗುಣಿಸಿ. 5 8 40, 4 ಉಳಿತು, 5 2 10, 14 ಆಯ್ತು, 5 1 5 5 25, 26 ಆಯ್ತು. ಕೊನೆಗೆ 4ರಿಂದ 4 8 32, 3 ಉಳಿತು, 4 2 8, 8ಕ್ಕೆ 3ನ್ನ ಸೇರಿಸಿದಾಗ 11 ಆಯ್ತು, 1 ಉಳಿಯಿತು, 4 5 20 ಪ್ಲಸ್ 1 21. ಸೊ 0, ಇಲ್ಲಿ 6, ಇಲ್ಲಿ 7, ಇಲ್ಲಿ 3, ಇಲ್ಲಿ 2 ಅಲ್ವಾ? ಇಷ್ಟು ಉತ್ತರ ಬರ್ತದೆ. ಇದನ್ನ ಬರೀರಿ ಮೇಲೆ 2 3 7 6 0 ಭಾಗಿಸು 7. 7ರಿಂದ ಅದನ್ನ ಭಾಗಿಸಬೇಕು. ಇದು ಹೇಗೆ ಬಂದದಂತ ಗೊತ್ತಾಯ್ತಲ್ವಾ? ಇದನ್ನ ಹೊರಸ್ತೇನೆ ನಾನು, ಯಾಕೆ ಹೇಳಿದ್ರಲ್ಲಿ ಭಾಗಿಸ್ಲಿಕ್ಕೆ ಜಾಗ ಇಲ್ಲ, ಅದಕ್ಕೆ ಎಲ್ಲೆಲ್ಲಿ ಮಾತಾಡಾಗ್ತದೆ, ಸೊ ಅದಕ್ಕೆ ನಿಮ್ಗೆ ಕನ್ಫ್ಯೂಷನ್ ಆಗ್ತದೆ. ಇದು ಗುಣಿಸ್ಬೇಕು, 3ನ್ನ ಗುಣಿಸಿದಾಗ ಬಂದಂತಹ ಉತ್ತರ ಇಲ್ಲಿ ಬರಿತೇನೆ ಬೇಕಾದ್ರೆ. 28 ಗುಣಿಸು 24 ಗುಣಿಸು 45ನ್ನ ಗುಣಿಸಿದಾಗ 2 3 7 6 0 ಬರ್ತದೆ. ಈಗ 23 7 6 0 ಭಾಗಿಸು 7. 7 ಎಷ್ಟ್ಲಿ 23? 7 7 3 21 ಆಗ್ತದೆ. ಇಲ್ಲಿ ಕಳೆದಾಗ 2 ಉಳಿತದೆ, 27. 27 ಹೋಗುದಿಲ್ಲ ಅಲ್ವಾ? ಪುನಃ 3ರಲ್ಲೇ 21 ಆಗ್ತದೆ, 6 ಉಳಿತದೆ. ಈ 6ನ್ನ ಈಚೆ ಹಾಕಿ 9 ಎಷ್ಟಾಗ್ತದೆ? 63 ಆಗ್ತದೆ, 3 ಉಳಿತದೆ. ಈ 0ನ್ನ ಹಾಕಿ 30 ಎಷ್ಟು ಸಲ ಹೋಗ್ತದೆ? ಎಷ್ಟು ಸಲ ಹೋಗ್ತದೆ ಅಂತ ಹೇಳಿದ್ರೆ 4 ಸಲ ಅಲ್ಲ, 28. ಅದನ್ನ ನಾನು ಇಲ್ಲಿ ಬರ್ತೇನೆ. 28, 2 ಉಳಿತು, ಇಲ್ಲಿ ಬಿಂದು ಹಾಕಿ, ಇಲ್ಲಿ 0 ಹಾಕಿ, ಪುನಃ 7ರಿಂದ ಭಾಗಿಸಿ. 7 ಎಷ್ಟ್ಲಿ 20? 7 2 14 ಬರ್ತದೆ ಅಲ್ವಾ? 6 ಉಳಿತೆ, ಇದು ಮುಂದೆ ಹೋಗ್ತದೆ, ಸಾಯ್ಲಿ ಅದು ಇರ್ಲಿ. ಸೊ ನಾವಿಷ್ಟು ಬರೀವ 3 3 9 4 ಬಿಂದು 2 ಸೆಂಟಿಮೀಟರ್ ಸ್ಕ್ವೇರ್, ಅಥವಾ ಚದರ ಸೆಂಟಿಮೀಟರ್ ಅಲ್ಲ, ಸೆಂಟಿಮೀಟರ್ ಅಲ್ಲ. ಹಾಗಾದ್ರೆ ಏನ್ ಕೊಟ್ಟಿದ್ದಾರೆ ಅಲ್ಲಿ? ಮೀಟರ್. ಮೀಟರ್ ಅಲ್ವಾ? ಚದರ ಮೀಟರ್, ಇದು ಉತ್ತರ. ಸೊ ಇದಿಷ್ಟು ಯಾವುದು 24ನೆಯ ಪ್ರಶ್ನೆ. ಆದ್ರೆ ಒಂದು ಟ್ವಿಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಅಲ್ಲಿ ಇನ್ನೊಂದು ಪ್ರಶ್ನೆ ಇದೆ, ಅಥವಾ ಇದೆ. ಇದು ಅಥವಾ ಅದು ಮಾಡ್ಬೇಕು. ನೀವು ಮಾಡುವಾಗ ಅಂದ್ರೆ ನಿಮ್ಗೆ ಯಾವ್ದು ಸುಲಭ ಆಗ್ತದೆ ಅದನ್ನ ನೋಡಿ ಮಾಡ್ಬೇಕಾಗ್ತದೆ. ಮತ್ತೊಂದು, ನಿಮ್ಮ ಕೊನೆಯ ಪಾಠ ಆ ವಿಸ್ತೀರ್ಣಗಳದೆಲ್ಲ ಏನಿದೆ ನೋಡಿ, ಅದರೆಲ್ಲದರ ಸೂತ್ರವನ್ನು ಸರಿಯಾಗಿ ಕಲಿಬೇಕು. ಹಾಗಿದ್ದಾಗ ಮಾತ್ರ ನಿಮ್ಗೆ ಅದನ್ನ ಮಾಡ್ಲಿಕ್ಕೆ ಆಗ್ತದೆ, ಇಲ್ಲದಿದ್ರೆ ಆಗುದಿಲ್ಲ, ಕಷ್ಟ ಆಗ್ತದೆ. ಅರ್ಥ ಆಯ್ತಾ? ಫಾರ್ಮುಲನೇ ಮರ್ತು ಹೋದ್ರೆ ಅಥವಾ ಸೂತ್ರನೇ ಮರ್ತು ಹೋದ್ರೆ ನಿಮ್ಗೆ ಮಾಡ್ಲಿಕ್ಕೆ ಕಷ್ಟ ಅಲ್ವಾ? ಅದಕ್ಕೋಸ್ಕರ ಹೇಳಿದ್ದು. ಅಥವಾ ಪ್ರಶ್ನೆ ನೋಡಿ, ಅದನ್ನ ಸಾಲ್ವ್ ಮಾಡಿ ಬಿಡುವ. ವ್ಯಾಸ 14 ಸೆಂಟಿಮೀಟರ್ ಇರುವ ಗೋಳದ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ. ಓಕೆ, ನಾವೀಗ 24ನೆಯ ಪ್ರಶ್ನೆ, 24ನೇದೆ ಅಲ್ಲಿ ಅಥವಾ ಇತ್ತಲ್ವಾ, ಅಥವಾ ಪ್ರಶ್ನೆಯನ್ನ ಮಾಡ್ತಾ ಇದ್ದೇವೆ. ಇದೆರಡು ಮಾಡ್ಬೇಕಂತೇನಿಲ್ಲ, ಆಯ್ತಾ? ಇಲ್ಲಿ ಕೊಟ್ಟಿದ್ದಾರೆ, ಏನ್ ಕೊಟ್ಟಿದ್ದಾರೆ? ವ್ಯಾಸ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 14 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಗೋಳದ ಮೇಲ್ಮೈ ವಿಸ್ತೀರ್ಣ ಕಂಡು ಹಿಡಿಲಿಕ್ಕೆ ನಮ್ಗೆ ಬೇಕಾದದ್ದು ತ್ರಿಜ್ಯ ಅಲ್ವಾ? ತ್ರಿಜ್ಯ ಎಷ್ಟು? 14 ಭಾಗಿಸು 2 ಮಾಡ್ಬೇಕು. ಯಾಕೆ? ವ್ಯಾಸ ಅನ್ನೋದು ತ್ರಿಜ್ಯದ 2ರಷ್ಟು ಅಲ್ವಾ? ಸೊ 2ರಿಂದ ಭಾಗಿಸ್ಬೇಕು. ಎಷ್ಟು ಬಂತು? 7 ಸೆಂಟಿಮೀಟರ್ ಅಂತ ಬಂತು. ಇದೇನು? ತ್ರಿಜ್ಯ ಬಂದದ್ದು. ಈಗ ಸೂತ್ರ ಹಾಕಿ, ಗೋಳದ ಮೇಲ್ಮೈ ವಿಸ್ತೀರ್ಣ, ಗೋಳದ ಮೇಲ್ಮೈ ವಿಸ್ತೀರ್ಣ ಏನು? 4 ಪೈ ಆರ್ ಸ್ಕ್ವೇರ್. 4 ಪೈ ಹೇಳಿದ್ರೆ ಎಷ್ಟು? 22 ಭಾಗಿಸು 7 ಗುಣಿಸು ಆರ್ ಎಷ್ಟು? 7 ಗುಣಿಸು 7. ಇದರಲ್ಲಿ 1 7 7 ಕ್ಯಾನ್ಸಲ್ ಆಗ್ತದೆ. ಹಾಗಾದ್ರೆ ಉಳಿದದೆಲ್ಲವನ್ನ ಏನ್ ಮಾಡ್ಬೇಕು? ನಾವು ಗುಣಿಸ್ಬೇಕು. 4 ಗುಣಿಸಿ 22 ಅಂತ ಹೇಳಿದ್ರೆ 88 ಗುಣಿಸು 7. 88ಕ್ಕೆ 7ರಿಂದ ಗುಣಿಸುವಾಗ ಎಷ್ಟು ಬರ್ತದೆ?
7 ಎಂಟ್ಲಿ 56, 5 ಉಳಿತು, 7 ಎಂಟ್ಲಿ 56, 56ಕ್ಕೆ ಎಷ್ಟು ಬರ್ತದೆ? 61 ಬರ್ತದೆ ಇದನ್ನ ಸೇರಿಸಿದಾಗ ಅಲ್ವಾ? 601 ಸೆಂಟಿಮೀಟರ್ ಸ್ಕ್ವೇರ್ ಅಥವಾ ಚದರ ಸೆಂಟಿಮೀಟರ್ ಅಂತ ಹೇಳಿ ಬರೀಬಹುದು. ಇದಿಷ್ಟು 2 ಮಾರ್ಕಿನ ಪ್ರಶ್ನೆ. ಆದ್ರೆ ನಾವಿಲ್ಲಿ ಒಂದು ಎಕ್ಸ್ಟ್ರಾ ನಾನು ಮಾಡ್ತಾ ಇದ್ದೇನೆ. ಏನಂತ ಹೇಳಿದ್ರೆ 5 ಮಾರ್ಕಿನ ಪ್ರಶ್ನೆ ಇತ್ತು ಮಕ್ಕಳೇ ಅಲ್ಲಿ. ಅದನ್ನೊಂದನ್ನ ನಾವು ಮಾಡಿ ಬಿಡುವ. ಯಾಕೆ ಹೇಳಿದ್ರೆ 5 ಮಾರ್ಕಿನ ಒಂದು ಪ್ರಶ್ನೆ ಇತ್ತು ಮಕ್ಕಳೇ ಅಲ್ಲಿ, ತೋರಿಸ್ತೇನೆ ನಿಮಗೆ, ಅದನ್ನ ಮಾಡಿ ಬಿಡುವ. ಯಾಕೆ ಗೊತ್ತಾ? ಇಲ್ಲದಿದ್ರೆ ಸುಮ್ಮನೆ ಅದು ಬಾಕಿ ಆಗ್ತದೆ. 38ನೆಯ ಪ್ರಶ್ನೆ ಕಾಣ್ತಾ ಇದೆಯಾ ಇಲ್ವಾ ನೋಡಿ. ಇದನ್ನ ನಿಮ್ಗೆ ಹೇಗ್ ತೋರಿಸುದು? ಮೇಲೆ ಹೋಗ್ತಾ ಇಲ್ಲ. ಒಂದ್ ನಿಮಿಷ. ನೋಡಿ ಮಕ್ಳೇ, ಈಗ ಕಾಣ್ತದಾ? ಒಂದ್ ನಿಮಿಷ. ಕಾಣ್ತಾ ಉಂಟಲ್ಲ ನಿಮ್ಗೆ? ಇದು 5ನೇ ಪ್ರಶ್ನೆ. ಅದರಲ್ಲಿ ಒಂದು ಪ್ರಶ್ನೆಯನ್ನು ನಾವಿವತ್ತು ಬಗೆಹರಿಸ್ತಾ ಇದ್ದೇವೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಅಥವಾ ಇದು ಕೂಡ ಅಥವಾ ಅದರಲ್ಲಿ ಒಂದನ್ನ ನೀವು ಮಾಡ್ಲಿಕ್ಕಿದೆ. ಮೊದಲ ಪ್ರಶ್ನೆಯನ್ನ ನಾವೀಗ ಮಾಡ್ತಾ ಇದ್ದೇವೆ, ಆಯ್ತಾ? ಸೊ ಮೆಕ್ಕೆಜೋಳದ ತೆನೆಯು ಚಿತ್ರ ಗಮನಿಸಿ. ತೆನೆ ಕಾಣ್ತಾ ಇರಬಹುದು ನಿಮಗೆ. ಸುಮಾರಾಗಿ ಶಂಕುವಿನ ಆಕೃತಿಯಲ್ಲಿದೆ. ನೋಡ್ಲಿಕ್ಕೆ ಶಂಕು ತರ ಇದೆ. ಅದರ ಅಗಲವಾದ ಭಾಗದ ತ್ರಿಜ್ಯವು ಅಂದ್ರೆ ಈ ಭಾಗ ಒಂದ್ ನಿಮಿಷ. ಈ ಭಾಗ ನೋಡಿ, ಇದು ಪಾದ, ಆಯ್ತಾ? ಅಗಲವಾದ ಭಾಗದ ತ್ರಿಜ್ಯವು ಪಾದ 22.1 ಸೆಂಟಿಮೀಟರ್ ಇದೆ ಅಂತೆ. ಅದರ ಉದ್ದ ನೋಡಿ, ಇಲ್ಲಿಂದ ಇಲ್ಲಿ ತನಕ 20 ಸೆಂಟಿಮೀಟರ್ ಇದೆ ಅಂತೆ. ಅದರಲ್ಲಿ ಪ್ರತಿಯೊಂದು 1 ಸೆಂಟಿಮೀಟರ್ ಸ್ಕ್ವೇರ್ಗೆ ವಿಸ್ತೀರ್ಣದಲ್ಲಿ ಸರಾಸರಿಯಾಗಿ 4 ಮೆಕ್ಕೆಜೋಳ ಅಂದ್ರೆ 4 ಮೆಕ್ಕೆಜೋಳ ಹೀಗಿದೆಯಂತೆ, ಆಯ್ತಾ? ಹಾಗಾದರೆ ಇಡೀ ಜೋಳದ ತೆನೆಯಲ್ಲಿ ಇರುವ ಮೆಕ್ಕೆಜೋಳಗಳ ಸಂಖ್ಯೆಯನ್ನ ಕಂಡು ಹಿಡಿಲಿಕ್ಕೆ ಹೇಳಿದ್ದಾರೆ. ಸೊ ನಾವೀಗ ಅದನ್ನ ಮಾಡ್ತಾ ಇದ್ದೇವೆ. 38ನೆಯ ಪ್ರಶ್ನೆ. ಈಗ ತೆನೆಯ ಆಕಾರ ಹೇಗಿದೆ? ನಮ್ಗೆ ತೆನೆಯ ಆಕಾರ ಶಂಕುವಿನ ಆಕೃತಿಯಲ್ಲಿದೆ ಅಲ್ವಾ? ಯಾವ ಆಕೃತಿಯಲ್ಲಿ? ಶಂಕುವಿನ ಆಕೃತಿಯಲ್ಲಿ ಇದೆ. ಹಾಗೆ ಅದರ ತೆನೆಯ ತ್ರಿಜ್ಯ ಎಷ್ಟು ಹೇಳಿದ್ದಾರೆ? 22.1 ಸೆಂಟಿಮೀಟರ್ ಅಂತ ಹೇಳಿದ್ದಾರೆ. ಹಾಗಾದ್ರೆ ಎತ್ತರ ಎಷ್ಟು ಹೇಳಿದ್ದಾರೆ? ಎತ್ತರ 20 ಸೆಂಟಿಮೀಟರ್ ಎಂದು ಹೇಳಿದ್ದಾರೆ. ಹಾಗೆಯೇ ಅಲ್ಲಿ ಇನ್ನೊಂದು ಮೆನ್ಷನ್ ಮಾಡಿದ್ರು, 1 ಸೆಂಟಿಮೀಟರ್ ಸ್ಕ್ವೇರ್ ವಿಸ್ತೀರ್ಣದಲ್ಲಿರುವ ಕಾಳುಗಳ ಸಂಖ್ಯೆ. ಎಷ್ಟು ಕಾಳುಗಳಿರ್ತದೆ? 1 ಸೆಂಟಿಮೀಟರ್ ಸ್ಕ್ವೇರ್ಗೆ 4 ಕಾಳುಗಳಿರ್ತದೆ. ನಮಗೀಗ ಬೇಕಾದದ್ದು ಮೇಲ್ಮೈ ವಿಸ್ತೀರ್ಣ. ಮೇಲ್ಮೈ ವಿಸ್ತೀರ್ಣ ಕಂಡು ಹಿಡಿಬೇಕಾದ್ರೆ ನಮಗೆ ಓರೆ ಎತ್ತರ ಬೇಕು, ಎಲ್ ಬೇಕು, ಆಯ್ತಾ? ಓರೆ ಎತ್ತರವನ್ನ ಕಂಡು ಹಿಡಿಬೇಕು ನಾವು. ಓರೆ ಎತ್ತರವನ್ನ ಕಂಡು ಹಿಡಿಬೇಕು. ಯಾಕೆ ಹೇಳಿದ್ರೆ ನಾವೀಗ ಶಂಕುವಿನ ಇಷ್ಟು ಭಾಗ ಮಾತ್ರ ಕಂಡು ಹಿಡಿತಿದೆ, ಕೆಳಗಿನ ಪಾದ ಕಂಡು ಹಿಡಿತಾ ಇಲ್ಲ. ಸೊ ಎಲ್ ಬೇಕು. ಎಲ್ ಕಂಡು ಹಿಡಿಬೇಕಾದ್ರೆ ಒಂದು ಸೂತ್ರ ಇದೆ. ಯಾವುದು? ವರ್ಗಮೂಲ r² + h². r² ಎಷ್ಟು? r ಅಂತ ಹೇಳಿದ್ರೆ 2.1 ಸ್ಕ್ವೇರ್, ಹಾಗೆ h² ಅಂತ ಹೇಳಿದ್ರೆ 20 ಸ್ಕ್ವೇರ್. r ಅಂತ 21 ಸ್ಕ್ವೇರ್ ಅಂತ ಹೇಳಿದ್ರೆ 441. ಇಲ್ಲಿ ಬಿಂದು ಹಾಕ್ತೇನೆ, 4.41 ಆಗ್ತದೆ. ಹಾಗೆ 200, 20 ಸ್ಕ್ವೇರ್ ಅಂತ ಹೇಳಿದ್ರೆ 200. ಎರಡನ್ನ ಕೂಡಿಸಿದಾಗ ಬರುವಂತಹದ್ದು ಎಷ್ಟು ಬರ್ತದೆ? 200. ನಾನು ಏನ್ ಹೇಳ್ತೇನೆ ಅದನ್ನೇ ನೀವು ಕೂಡ ಹೇಳ್ತೀರಿ ಅಲ್ವಾ? 20 ಸ್ಕ್ವೇರ್ ಅಂತ ಹೇಳಿದ್ರೆ 400 ಅಲ್ವಾ? 404.41 ಬರ್ತದೆ. ಇದನ್ನ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ವರ್ಗಮೂಲ ತೆಗಿಬೇಕು. ವರ್ಗಮೂಲ ತೆಗೆಯುವುದು ಹೇಗೆ ಗೊತ್ತಿದ್ಯಾ ನಿಮ್ಗೆ? ಮಾಡ್ತಾರಲ್ವಾ? ಮಾಡಿರಬಹುದು. ಸೊ ಇದನ್ನ ಹೀಗೆ ಹಾಕಿ ವರ್ಗಮೂಲ ತೆಗಿತಾರೆ. ನೆನಪುಂಟಾ? 404.41.
ಈಗ 400 ಅನ್ನೋದು ಯಾವ ವರ್ಗ ಸಂಖ್ಯೆಗೆ ಹತ್ರ ಆಗ್ತದೆ? 20ಕ್ಕೆ ಹತ್ರ ಆಗ್ತದೆ. 20 ಬರಿತೇನೆ, ಇಲ್ಲಿ ಕೂಡ 20 ಬರಿತೇನೆ, ಇಲ್ಲಿ 400 ಬರಿತೇನೆ. ಉಳಿದದ್ದು ಎಷ್ಟು ನನಗೀಗ? 4 ಬರೀತು. 401 ಬರಿಬೇಕು ನಾವು. ಸಾರಿ, ಒಂದ್ ನಿಮಿಷ. ಹೌದು, 401 ಬರಿಬೇಕು. ಇಲ್ಲಿ 20 ಮತ್ತು 20 ಸೇರಿಸಿದಾಗ 40 ಬಂತು. 40ರ ಜಾಗ ಖಾಲಿ ಇದೆ. ಇಲ್ಲಿ ಏನ್ ಮಾಡ್ತೇನೆ ಅಂತ ಹೇಳಿದ್ರೆ ಪಾಯಿಂಟ್ ಹಾಕಿ 1 ಬರಿತೇನೆ, ಇಲ್ಲಿ ಕೂಡ 1 ಬರ್ತೇನೆ. 4 1 4, 401 ಬರ್ತದೆ. ಆಯ್ತಾ? ಸೊ 441ರಲ್ಲಿ 401 ತೆಗೆದ್ರೆ 40 ಉಳಿತದೆ. ಸೊ 40 ಇನ್ನೊಂದು 0 ಹಾಕಿದ್ರು ಕೂಡ ಇಲ್ಲಿ 0 ಹಾಕಬಹುದು ನಮ್ಗೆ. ಅಥವಾ 1 ಅಂತ ಕೂಡ ಹಾಕ್ಬಹುದು. 1 ಕೂಡ ಹಾಕ್ಬಹುದು, 0 ಕೂಡ ಹಾಕ್ಬಹುದು. ನಾವು 1 ಹಾಕುವ. 1 ಹಾಕುವ. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಸಂಖ್ಯೆ ದೊಡ್ಡದಾಗ್ತದೆ, ಅದರ ಸಂಖ್ಯೆ ಕಡಿಮೆ ಇಲ್ಲ. ಬೇಡ, ಇಲ್ಲಿ 0 ಹಾಕುವ. ನಾವು 0 ಹಾಕುವ. ಇದು ಆಯ್ತಾ? ಬಿಡಿ, ಅಥವಾ ಒಂದೇ ಅಂಕಿಗೆ ನಿಲ್ಲಿಸುವ ನಾವು. 20.1 ಸಮಥಿಂಗ್ ಬರ್ತದೆ. ಆಯ್ತಾ? 20.1 ಬರ್ತದೆ. ಯಾವ್ದ್ರದ್ದು? ಅದರ ಏನು ವರ್ಗಮೂಲ. ಈಗ ನಮಗೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಗೊತ್ತಿದೆ ಅಲ್ವಾ? ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಹೇಗೆ? πr/l. ಆಯ್ತಾ? ಪೈ ಅಂತ ಹೇಳಿದ್ರೆ 22/2, ಆರ್ ಅಂತ ಹೇಳಿದ್ರೆ 2.1, ಎಲ್ ಅಂತ ಹೇಳಿದ್ರೆ 20.1. 21 7ರಲ್ಲಿ ಹೋಗ್ತದೆ 0.3ಲಿ. ಈ 3 ಗುಣಿಸಿದಾಗ ಮಾಡ್ಬೇಕು ನೀವು. ನಾನೀಗ ಮಾಡ್ತಾ ಇಲ್ಲ, ಸ್ವಲ್ಪ ಟೈಮ್ ಇಲ್ಲ ಹೇಳಿ, ತುಂಬಾ ಲೆಂತಿ ಆಗ್ತದೆ ಅಂತ ಹೇಳಿ ಈ 3 22 ಗುಣಿಸು 0.3 ಗುಣಿಸು 20.1 3 ಸಂಖ್ಯೆಗಳನ್ನ ಗುಣಿಸಿದಾಗ ನಮಗೆ ಬರುವ ಉತ್ತರ 132.726 ಎಂದು. ಆಯ್ತಾ? ಇದು ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಗ್ತದೆ. ಆದ್ರೆ ಅದರೊಟ್ಟಿಗೆ ಇನ್ನೊಂದು ಪ್ರಶ್ನೆ ಕೇಳಿದಾರಲ್ವಾ? ಏನು ಅಂತ ಹೇಳಿದರೆ ಒಟ್ಟು ಕಾಳುಗಳ ಸಂಖ್ಯೆ ಕೇಳಿದಾರಲ್ವಾ? ಸೊ ಅದನ್ನ ಕಂಡು ಹಿಡಿಬೇಕು ನಾವು. ಒಟ್ಟು ಕಾಳುಗಳ ಸಂಖ್ಯೆ ಒಟ್ಟು ಕಾಳುಗಳ ಸಂಖ್ಯೆ ಎಷ್ಟು? 302.726ಕ್ಕೆ 4ರಿಂದ ಗುಣಿಸಬೇಕು. 4ರಿಂದ ಗುಣಿಸುವಾಗ ಏನಾಗ್ತದೆ? 4 6ಲಿ 24, 2 ಉಳಿತು. 4 2ಲಿ 8, 8 + 2 ಎಷ್ಟಾಯ್ತು? 10 ಆಯ್ತು, 1 ಉಳಿತು. 4 7ಲಿ 24, 24 ಅಲ್ಲ 8, 28 + 1 29, 2 ಉಳಿತು. 4 2ಲಿ 10 8 + 2 10 ಆಯ್ತು. ಹಾಗೆ 4 3ಲಿ ಎಷ್ಟಾಗ್ತದೆ? 12 ಆಗ್ತದೆ. 12 + 1 13 ಆಗ್ತದೆ. 1 ಉಳಿತು. 4 1 4 + 1 5 ಆಯ್ತು. ಅಂದ್ರೆ 530.9 ಹಾಗೆ ಬರ್ತದೆ. ಆದ್ರೆ 531 ಕಾಳುಗಳು ಆ ತೆನೆಯಲ್ಲಿ ಅಷ್ಟು ಕಾಳುಗಳು ಇದೆ. ಆಯ್ತಾ? ಗೋಧಿಯ ತೆನೆಯಲ್ಲಿ ಅಷ್ಟು ಕಾಳುಗಳು ಇದೆ, ಸಾರಿ ಜೋಳದ ತೆನೆಯಲ್ಲಿ ಅಷ್ಟು ಕಾಳುಗಳಿದೆ ಅಂತ ಹೇಳಿ ಆಗ್ತದೆ. ಓಕೆ, ಇದು ಇವತ್ತಿನ ತರಗತಿಯಲ್ಲಿ ನಾವು ಮಾಡಿದಂತಹದ್ದು 2 ಮಾರ್ಕಿನ ಅಂಕಗಳು ಪ್ರಶ್ನೆ, 2 ಅಂಕದ ಪ್ರಶ್ನೆಗಳು, ಅದರೊಟ್ಟಿಗೆ 5 ಅಂಕದ ಒಂದು ಪ್ರಶ್ನೆಯನ್ನು ನಾವಿವತ್ತು ಬಗೆಹರಿಸಿದ್ದೇವೆ. ಈ ವಿಡಿಯೋ ಇಷ್ಟ ಆಯ್ತು ಅಂತ ಹೇಳಿ ಭಾವಿಸ್ತೇನೆ. ವಿಡಿಯೋ ಇಷ್ಟ ಆದ್ರೆ ನಿಮ್ಗೆ ಏನ್ ಮಾಡ್ಬೇಕಂತ ಗೊತ್ತಿದೆ, ಲೈಕ್ ಮಾಡ್ಬೇಕು, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಬೇಕು, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೆ ಇದನ್ನ ಶೇರ್ ಮಾಡ್ಬೇಕು, ಅವರಿಗೂ ಈ ಚಾನೆಲ್ ನ ಬಗ್ಗೆ ಹೇಳ್ಬೇಕು, ಹೆಲ್ಪ್ ಮಾಡ್ಬೇಕು ನೀವು ಕೂಡ. ಸೊ ಇಷ್ಟು ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇವೆ. ಧನ್ಯವಾದಗಳು.